ಮಕ್ಕಳು ಕುರ್ಕುರೆ ಕೇಳಿದಾಗ ಕೊಡಬೇಕಪ್ಪ. ನಾನು ಅಂಗಡಿದು ಹೇಳ್ತಾ ಇಲ್ಲ, ಮನೇಲಿ ಮಾಡ್ಕೊಡಿ. 1 ಕಪ್ನಷ್ಟು ಅಕ್ಕಿನ ಒಂದು ಪಾತ್ರೆಗೆ ಹಾಕಿ ಬಿಸಿ ಮಾಡಿ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ತೊಳೆಯೋದು ನೆನೆಸೋದು ಏನೂ ಬೇಡ, ಹಾಗೆಯೇ ಅಕ್ಕಿನ ಬಿಸಿ ಮಾಡ್ಕೊಳ್ಳಿ. ಸೊ ಗ್ರೈಂಡ್ ಆದಮೇಲೆ ಇದನ್ನ ಸೋಸ್ಕೋಬೇಕು. ಜಡಿ ಇಟ್ಕೊಳ್ಳಿ, ಮೇಲ್ಗಡೆ ರವ ಥರ ಬರುತ್ತೆ, ಅದನ್ನು ಕೂಡ ವೇಸ್ಟ್ ಮಾಡಬೇಡಿ. ನೀವು ಇಡ್ಲಿ ಅಥವಾ ಉಪ್ಪಿಟ್ಟು ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು, ಯಾವುದನ್ನು ವೇಸ್ಟ್ ಮಾಡಬಾರ್ದು ಅಲ್ವಾ. ಚೆನ್ನಾಗಿರುತ್ತೆ, ಯಾಕಂದರೆ ಹುರಿದಿರ್ತೀವಲ್ವಾ. ಸೊ ಈಗ ಆ ಒಂದು ಅಕ್ಕಿ ಹಿಟ್ಟು ಏನು ಸಿಕ್ಕಿರುತ್ತಲ್ಲ, ಅದು ಒಂದು ಅರ್ಧ ಕಪ್ನಷ್ಟು ಆಗಿರುತ್ತೆ. ನಮಗೆ ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟಿಗೆ 2 ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು, ಅಂದರೆ ನೀವು ವಡಾ ಮಾಡ್ತಿರಲ್ಲ, ಬೇಸನ್ ಅಂತ ಕರೀತಾರೆ, ಆ ಕಡಲೆ ಹಿಟ್ಟನ್ನು ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು, ಕಡಲೆ ಹಿಟ್ಟು ಜಾಸ್ತಿ ಹಾಕಬಾರ್ದು, ಕರೆಕ್ಟಾಗಿ ಕ್ವಾಂಟಿಟಿ ಮೇಂಟೈನ್ ಮಾಡಿ. 1 ಕಪ್ನಷ್ಟು ನೀರನ್ನು ಕಾಯಕ್ಕೆ ಇಟ್ಕೊಂಡಿರಿ. ನೀರು ಕುದೀತಾ ಇದೆ ಅಂದಾಗ ಆ ಹಿಟ್ಟನ್ನು ಹಾಕಿ ಅದನ್ನು ಬೇಯಿಸ್ಕೋಬೇಕು. ಆ ನೀರಿನಲ್ಲಿ ಸ್ವಲ್ಪ ಹೊತ್ತು ಕ್ಯಾಪ್ ಮುಚ್ಚಿಡಿ, ಅದು ಬೇಯಲಿ. ಆ ಹಿಟ್ಟು ಆ ನೀರು ಜೊತೆ ಎಲ್ಲ ಚೆನ್ನಾಗಿ ಬೇಯ್ಕೊಂಡಿರುತ್ತೆ. ಸೊ ಈಗ ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗೆ ಉಗುರು ಬೆಚ್ಚಗೆ ಆದಮೇಲೆ ಇದನ್ನ ಕೈಯಲ್ಲಿ ನಾದ್ಕೊಂಡ್ಬಿಟ್ಟು ಸೇಮ್ ಕುರ್ಕುರೆ ಶೇಪನ್ನು ಮಾಡ್ಕೊಳ್ಳಿ. ಚೆನ್ನಾಗಿ ನಾದ್ಕೋಬೇಕು, ಗಂಟು ಕೂಡ ಆಗಿರಬಾರ್ದು. ನಾದ್ಕೊಂಡು ಕುರ್ಕುರೆ ಶೇಪನ್ನು ಮಾಡಿಕೊಂಡು ಆಯಿಲ್ ಇಟ್ಕೊಳ್ಳಿ. ಎಣ್ಣೆನ ಇಟ್ಕೊಂಡು ಎಣ್ಣೆ ಕಾದ್ಮೇಲೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಕರ್ಕೋಬೇಕು. ನಂತರ ಕರೆದ ಮೇಲೆ ಇದಕ್ಕೆ ಖಾರದ ಪುಡಿ, ಚಾಟ್ ಮಸಾಲ, ಜೀರಿಗೆ ಪುಡಿ, ಸ್ವಲ್ಪ ಉಪ್ಪು ಇದನ್ನೆಲ್ಲ ಹಾಕಿ ಕಲಸಿ ಮಿಕ್ಸ್ ಮಾಡಿದರೆ ಇಟ್ಸ್ ರೆಡಿ ಟು ಈಟ್.